ಲೆಟ್ಸ್ ಗೋ. ಎಫ್ಎಂ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು, ನನ್ನ ತಮ್ಮ, ಹಾಗೆ ಮಂಜು, ಇನ್ನೊಬ್ರು ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ನಮಗೆ. ಅವ್ರನ್ನ ಕರ್ಕೊಂಡು ಈಗ ಇಲ್ಲೇ ನಿಂತಿದ್ದಾರೆ. ಅವ್ರ ಹುಡುಗಿ ಜೊತೆ ಮಾತಾಡ್ಕತ್ತ ಈಗ ಬರ್ತಿದ್ದಾರೆ. ಅವ್ರ ಹುಡುಗಿನಲ್ಲಿ ಡ್ರಾಪ್ ಮಾಡಿ ನಮಗೆ ಇಲ್ಲಿ ಬಂದು ಭೇಟಿ ಆಗ್ತಾರೆ. ಅವ್ರ ಇಂಟ್ರೊಡಕ್ಷನ್ ನಿಮಗೆ ಕೊಡ್ತೀನಿ ಅಂಡ್ ಅವ್ರ ಕಷ್ಟ ಸುಖನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಂದೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹುಡುಗಿಯರ ನಾಯಕ, ಯುಗ ಪುರುಷ ದಾವಣಗೆರೆಯ ನವೀನ್ ಅವರು ನಮ್ ಜೊತೆ ಇದ್ದಾರೆ. ಹಾಯ್ ನವೀನ್ ಅವ್ರೆ. ನಮ್ಗೆ ಇಂಗ್ಲಿಷ್ ಸೊ ನಮ್ಮ ಇವತ್ತಿನ ಕಷ್ಟ ಸುಖ ನಮ್ಮ ನವೀನ್ ಜೊತೆ ಇರುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಎಲ್ಲ ಇನ್ ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ. ಸೊ ನಿಲ್ಸು ಬ್ಯಾಕ್ ಬಾ. ನಿಮ್ಮ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಹಿಂಗಿದ್ರ ಆಗಲ್ಲ, ಸಣ್ಣ ಆಗ್ಲೇ ಬೇಕು. ಏನಂತಾರ? ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್, ಡೇ ಅಂಡ್ ನೈಟ್ ಸಿಂಗಿಂಗ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವೀಗ ಬಂದಿರೋದು ನಮ್ಮ ಮಂಜುನ ಬರ್ಡೇ ಹಾಲ್ ರೈನ್ಬೋ ರೂಮಿಗೆ ಬಂದಿದೀವಿ. ಸೊ ಏನಕ್ಕೆ ಅಂತಂದ್ರೆ ಇವತ್ತೊಂದು ಇವೆಂಟ್ ಇದೆ, ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ಅದನ್ನ ನೋಡೋಣ ಅಂತಂದೇಳಿ ಬಂದಿದೀವಿ. ದಿಸ್ ಈಸ್ ದ ಬರ್ಡೇ ಹಾಲ್. ವರೆ 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 ಗಣ್ಣ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಬ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನಿನ್ನೆ ಇವೆಂಟ್ಸ್ ವರ್ಕ್ ಭಾಳ ಜಾಸ್ತಿ ಇತ್ತು. ಸೊ ದಟ್ಸ್ ವೈ ಮಾಡೋಕ್ಕಾಗಿದ್ದಿಲ್ಲ ವೀಡಿಯೋಸ್ಗಳನ್ನ. ಸೊ ಅದಕ್ಕೆ ಈಗ ಮಾರ್ನಿಂಗ್ 6:30 ಇವಾಗ ಎದ್ದು ನಮ್ಮ ಮೋನಿಶಾ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಅವ್ರ ಮನೆಯಲ್ಲಿ ಅವ್ರ ಪಪ್ಪಾದು ಸ್ವಲ್ಪ, ಅದಕ್ಕೋಸ್ಕರ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟ್ ಅವ್ರನ್ನ ಪಿಕ್ ಮಾಡಿಕೊಂಡು ಏನು ಎತ್ತ ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ. ಮೋನಿ ಮನೇಲಿ ಹೋಗಿ ಮೋರ್ನಿಂಗ್ ಕರ್ಕೊಂಡು ಅಲ್ಲಿಂದ ಫ್ಲವರ್ ಮಾರ್ಕೆಟಿಗೆ ಹೋಗಿ ಫ್ಲವರ್ಸ್ ಎಲ್ಲ ತಗೊಂಡು ಅವ್ರ ಪಪ್ಪ ಫೋಟೋಗೆ ಮತ್ತೆ ಆಮೇಲೆ ಸ್ವಲ್ಪ ಪೂಜೆಗೆಲ್ಲ ಫ್ಲವರ್ಸ್ ತಗೊಂಡು ಅವಳು ಮತ್ತೆ ಮನೆಗ್ ಬಿಟ್ಟು ಈಗ ನಮ್ ಟಿಫನ್ ಮಾಡ್ಬೇಕು ಅಂತಂದೇಳಿ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲಿ ಫುಲ್ ಅರ್ಜೆಂಟು, ಹಂಗಾಗಿ ಎಲ್ಲಿ ವಿಡಿಯೋ ಮಾಡಕ್ ಆಗಿದ್ದಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗು. ಸೊ ಈಗ ಟಿಫನ್ ತಗೊಂಡು ಪಾರ್ಸಲ್ ತಗೊತೀನಿ ಮನೇಲಿ ತಿನ್ನೋಣ ಅಂತಂದೇಳಿ. ಸೊ ಬನ್ನಿ ಟಿಫನ್ ಪಾರ್ಸಲ್ ತಗೊಂಡು ಮನೇಲಿ ಹೋಗಿ ಏನು ಎತ್ತ ಏನು ಪ್ಲ್ಯಾನ್ಸು ಎಲ್ಲ ಹೇಳ್ತೀನಿ. ಟಿಫನ್ ತಿನ್ನೋಣ ಅಂತ ಹೋದರೆ ನನಗೆ ಬೇಕಾಗಿರೋ ಒಂದೇ ಒಂದು ಹೋಟ್ಲು ಓಪನ್ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ 7:30 ಆದ್ರೂ ಒಂದು ಹೋಟೆಲ್ ಓಪನ್ ಇರಲಿಲ್ಲ. ನನಗೆ ಬೇಕಾಗಿರೋ ಹೋಟೆಲ್ ಒಂದರಲ್ಲಿ ಒಂದು ಓಪನ್ ಇತ್ತು. 3 ಹೋಟೆಲ್ ಬೇಕಿತ್ತು ನನಗೆ, ಅದರಲ್ಲಿ ಒಂದು ಓಪನ್ ಇತ್ತು. ಅದರಲ್ಲಿ ನನಗೆ ಸಿರ್ಫ್ ಒಂದೇ ಒಂದು ಐಟಮ್, ಅದು ಕೇಸರಿ ಬಾತು. ಪ್ರೇಮ ಕೇಸರಿ ಬಾತು, ಕಾಮ ಖಾರ ಬಾತು, ಜೀವನ ಚೌಚೌವ, ಇದು ಇಷ್ಟ ಅಲ್ಲಿದು. ಸೊ ಅದು ಯಾವುದು ಅಂದರೆ ಆನಂದ ಸಾಗರ, ಅಲ್ಲಿದ್ದು ಕೇಸರಿ ಬಾತು ನನಗಂತೂ ತುಂಬ ಇಷ್ಟ. ಸೊ ಅದೊಂದು ಈಗ ತಂದಿದ್ದೀನಿ. ಆಮೇಲೆ ಹೋದ್ರಾಯ್ತು ಟಿಫನ್ನಿಗೆ ಸ್ವಲ್ಪ ಹೊತ್ತು ಬಿಟ್ಟು ಅಂತಂದೇಳಿ. ಸೊ ಇದನ್ನು ಈಗ ತಿಂದು ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿಕೊಂಡು ಫ್ರೆಶ್ ಆಗಿ ಆಮೇಲೆ ಟಿಫನ್ ತಿಂದು ನೆಕ್ಸ್ಟ್ ತುಂಬ ಪ್ಲ್ಯಾನ್ ಇದೆ ಇವತ್ತು. ಏನು ಎತ್ತ ಅಂತ ಹೇಳ್ತೀನಿ. ಓಕೆ, ನಮ್ಮ ಮನೆ ಗಣೇಶ ಅದು ಸ್ವಲ್ಪ ಮುತ್ತಿನ ಡೆವಲಪ್ಮೆಂಟ್ಸ್ ಇದೆ, ಅದ್ರದ್ದು ಮುತ್ತಿಂದು ಆಮೇಲೆ ಪಂಚೆಗಳು ಅವನ್ನೆಲ್ಲ ತರಬೇಕು. ಸೊ ಅದಕ್ಕೊಂದು ಹೋಗೋದಿದೆ. ಆಮೇಲೆ ಒಂದು ಮಣೆ ರೆಡಿ ಮಾಡಿಸ್ಬೇಕು ಬೇಸು, ಅದಕ್ಕೊಂದು ಹೋಗೋದಿದೆ. ಯಾಕೆ ಅದೆಲ್ಲ ಹೋಗ್ಬೇಕಿತ್ತು, ಬಟ್ ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತಂದರೆ ನಾವು ಗಣೇಶ 11 ದಿನ ಇಡಬೇಕು ಅಂತ ಅಂದ್ಕೊಂಡಿದ್ವಿ ಮನೆಯಲ್ಲಿ. ಫಸ್ಟ್ ಟೈಮ್ ಬರ್ತಿರೋದು, ಫುಲ್ ಗ್ರ್ಯಾಂಡ್ ಆ ಥರಣ 11 ದಿನ ಇಡೋಣ, ಫುಲ್ ಡೆಕೋರೇಷನ್ ಹಂಗೆ ಮಾಡೋಣ ಅಂತಂದೇಳಿ.
ಸೊ ಅದು ಯಾವುದೂ ಮಾಡ್ತಾ ಇಲ್ಲ. ಸೊ 3 ದಿನಕ್ಕೆ ಗಣೇಶನ್ ಬಿಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂಗಿದ್ದು ಸೀಮಂತ ಫಂಕ್ಷನ್ ಇದೆ. ಸೊ ಡೇಟ್ಸ್ ಹತ್ರ ಬಂದಿದೆ, ಗಣಪತಿ ಇದು ಡೆಲಿವರಿ ಡೇಟ್ಸ್, ಗಣಪತಿ ಹಬ್ಬ ನಿಯರ್ ಇದ್ದಂಗೆ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಬೇಡ ಇಡೋದು, ನೆಕ್ಸ್ಟ್ ಸತಿ ನೋಡೋಣಂತೆ, ಈಗ ಜಸ್ಟ್ 3 ದಿನ ಇಟ್ಟು ಕಳಿಸೋಣ ಅಂತಂದೇಳಿ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ಲ್ಯಾನ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಸೊ ಭಾಳ ಅಂದರೆ ಭಾಳ ಬೇಜಾರಾಗ್ತಿದೆ. ಯಾಕಂದರೆ ಫಸ್ಟ್ ಟೈಮು ನಮ್ಮ ಮನೇಲಿ ಬಪ್ಪ ಬರ್ತಿದ್ದಿದ್ದು. ಅದಕ್ಕೋಸ್ಕರ ಏನೇನೋ ಮಾಡಬೇಕು, ಗ್ರ್ಯಾಂಡಾಗಿ ತರಬೇಕು, ಫೈರಿಂಗ್ಸ್ ಆಗಿರಲಿ, ಪೇಪರ್ ಬ್ಲಾಸ್ಟರ್ಸು, ಆಮೇಲೆ ಡೆಕೋರೇಷನ್ ಹಂಗಿರಬೇಕು, ಭಾಳ ಇಮ್ಯಾಜಿನೇಷನ್ ಇತ್ತು. ಸೊ ಅದೆಲ್ಲ ಈಗ ನಿಂತು ಮುಂದೂಡಿಕೆ ಆಗಿದೆ ಮುಂದಿನ ವರ್ಷಕ್ಕೆ. ಸೊ ನೋಡೋಣಂತೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಗಣಪತಿ ಅಂತೂ ಅದ್ದೂರಿಯಾಗಿ ತರೋಣ ಪ್ಲ್ಯಾನೇ ಇದೆ. ಇಡೋದಂತೂ 3 ದಿನ, ತರೋದು ಮತ್ತು ಅದ್ದೂರಿಯಾಗಿ ಥರ ಪ್ಲ್ಯಾನ್ ಇದೆ. ಸೊ ಐ ಹೋಪ್ ತುಂಬ ಅಂದರೆ ತುಂಬ ಚೆನ್ನಾಗಿ ಇವೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಮನೆಯಲ್ಲಿ ತುಂಬ ಫಂಕ್ಷನ್ಸ್ಗಳಿದ್ದಾವೆ. ಸೊ ಅದರದ್ದೆಲ್ಲ ಅಪ್ಕಮಿಂಗ್ ವೀಡಿಯೋಸ್ ಬರುತ್ತೆ. ಹಾಯ್ ಮುದೋಣ. ಡುಮ್ಸಿ ಬ್ರೋ ರೋಷನ್ ಬ್ರೋ. ಹಾಯ್. ಇವ್ರು ಯಾರು ಅಂತಂದೇಳಿ ಒಂದು ಮೀಮ್ ಹಾಕ್ತೀನಿ ನೋಡಿ. ಮುಸ್ತಫಾ ಮಲ್ಗೋ ಮಲ್ಗೋ ಮುಸ್ತಫಾ, ಕನಸಲ್ಲಿ ಪಾರಿನ್ ಹೋಗೋಣ. ಊರಿಂದು ಮತ್ತೆ ಮದಣ್ಣ ಎಂತ ಸಮಾಚಾರ? ಹಾಂ ಎಂತ ಸಮಾಚಾರಣ್ಣ? ಯಾರು? ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲೇ ಮಲ್ಕೊಂಬಿಟ್ಟಿದ್ದು ನಾನು. ನನಗೆ ಫುಲ್ ನಿದ್ದೆ. ಇದು ಏನು ಮದುವೆ ಯಾವಾಗಣ್ಣ? ಪರ್ಸಣ್ಣ ಎಲ್ಲ ಸೆಟ್ ಆಗೈತಿ. ನಿಂದೆ ಪ್ರಶ್ನೆ ಅಲ್ಲ, ಅವರು ನಿಂದಾಗ್ಲಿ ಜೊತೆಗಾಗಣ ಅಂತಂದೇಳಿ ದೋಸ್ತ್ ಜೊತೆಗಾಗಣ ಅಂತ ಕಾಯ್ತಿದಾರ ಪರ್ಸಣ್ಣ. ಹಾ ಎಲ್ಲಿ ನಿಮ್ಮ ಹುಡುಗಿ ರಿವೀಲ್ ಮಾಡೋಣ, ನಮ್ಮ ಚಾನಲ್ ರಿವೀಲ್ ಮಾಡೋಣ. ಇವ್ರದ್ದು ಇಷ್ಟಾಗೆ ಐತಿ ಮದ್ವೆ ವ್ಲಾಗ್ ಮಾಡ್ತೀನಿ ಫುಲ್. ಹೇಳಿ, ಇನ್ವೈಟ್ ಮಾಡಿ. ಬನ್ನಿ ಮದುವೆಗೆ. ಯಾವಾಗ ಡೇಟ್ ಏನು? ಡೇಟ್ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಆಗಿ ಹೇಳ್ತೀನಿ. ಆಯ್ತು. ಮೋನಿ ಮನೇಲಿದ್ದೀವಿ. ಮೋನಿ ಅವರು ಪೂಜೆಗೆ ಹೋಗಿದ್ದಾರೆ. ಸೊ ಅವ್ರು ಬಂದ್ಮೇಲೆ ಮತ್ತೇನ್ರಿ ಮೇಡಮ್ ಸಮಾಚಾರ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 400 ರೂಪಾಯಿ ಇಸ್ಕೊಂಡಿದ್ದ ಆಯ್ತಾ. ಲಕ್ಷ ಬರ್ತೈತಿ, 1 ರೂಪಾಯಿ ಕೊಡಂಗಿಲ್ಲ. ಗೋವಾ ಟ್ರಿಪ್ ಹೋಗ್ತಾರೆ, ಮಟನ್ ತಿಂತಾರೆ, ಫಿಶ್ ಅಂತೆ ಎಲ್ಲ ಏನೇನೋ ಮಾಡ್ತಾರೆ. ನಮಗೊಂದು 400 ರೂಪಾಯಿ ಕೊಡಿ. 400 ರೂಪಾಯಿ ಅಷ್ಟು ಇದಾಗ್ಬಿಟ್ಟಿರ ನೀವು. ಅದು 10,000 ರೂಪಾಯಿ ಲಿಫ್ಟಿಗೆ ಹಾಕ್ತೀರಿ, 5,000 ರೂಪಾಯಿ ನೇಲ್ ಪಾಲಿಶ್ ಮಾಡ್ಸಿಂತೀರಿ, ಅವಕ್ಕೆಲ್ಲ ಮತ್ತೆ 10,000 ರೂಪಾಯಿ ಲಿಪ್ಸ್ಟಿಕ್ ತಗೊಳಂಗೆ ಆಗ್ಲಪ್ಪ ದೇವ್ರು ನಮಗೆ. ನೇಲ್ ಪಾಲಿಶ್ ಮಾಡಿಸಿದಾಗ ಅದು ಅಣ್ಣ ಒಂದೇ ಒಂದು ನೇಲ್ಸ್ ಕಟ್ ಮಾಡೀನಿ, 1,500 ರೂಪಾಯಿ ಕೊಟ್ಟು ನೇಲ್ ಮಾಡಿಸ್ಕೊಂಡು ಯೂಟ್ಯೂಬಾಗಿ ಹೇಳ್ಬಿಡು. ಒಳ್ಳೆ ಹುಡುಗ ಬೇಕಂತೆ, ಒಳ್ಳೆ ಹುಡುಗ. ನಿಮ್ದು ಏನಾದರೂ ಕೋರಿಕೆ ಇದ್ರೆ ನಿಮ್ಮ ಹುಡುಗನ ದೇವ್ರಿಗೆ ಕೇಳ್ಕೊಂಡಿದ್ದೀವಿ ಕೋರಿಕೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟು ಬೇಗ.